ನಾವು ಸಾಮಾನ್ಯವಾಗಿ ಸಕ್ಸಸ್ಫುಲ್ ಸ್ಟೋರಿಗಳನ್ನ ಕೇಳ್ತೀವಿ, ಆದ್ರೆ ಇವತ್ತಿನ ವಿಡಿಯೋ ಬರೀ ಸಕ್ಸಸ್ಫುಲ್ ಸ್ಟೋರಿ ಬಗ್ಗೆ ಅಲ್ಲ, ಜೀವನವನ್ನ ಕನ್ವಿಕ್ಷನ್ ಅಂದ್ರೆ ಬದ್ಧತೆ ಜೊತೆಗೆ ಹೆಂಗ್ ನಡೆಸಬೇಕು ಅನ್ನೋದ್ರ ಬಗ್ಗೆ. ದುಡ್ಡು, ಹೆಸರು, ರಿಕಗ್ನಿಷನ್ ಇವುಗಳ ಒಳಗ ಯಾವುದೂ ಇವರ ಆರಂಭದ ಗುರಿ ಆಗಿರ್ಲಿಲ್ಲ, ಆದ್ರೆ ಇವ ಅನಿವಾರ್ಯವಾಗಿ ಅವರನ್ನ ಹುಡ್ಕೊಂಡ್ ಬರ್ತಾವ. ಕೆಲವು ಜನ ಬರೀ ಗುರ್ತಿಸ್ಕೊಳ್ಳಿಕ್ಕೆ ಅಥವಾ ದುಡ್ಡಿಗಾಗೇನೆ ತಮ್ಮ ಜೀವನವನ್ನ ಕಳೀತಾರ, ಆದ್ರೆ ಈ ವ್ಯಕ್ತಿಗಳು ತಮಗ ಮುಖ್ಯವಾದದ್ದನ್ನ ಮಾಡ್ತಾ ಹೋದ್ರು. ಆಮೇಲೆ ಒಂದ್ ಹಂತದಾಗ ಜಗತ್ತು ಅವ್ರನ್ನ ಗಮನಿಸ್ತದ. ಅಂತ 5 ಜೀವನಗಳನ್ನ ಇವತ್ತ ಈ ವಿಡಿಯೋದಾಗ ನೋಡೋಣ. ಇವರು ದ ಮೋಸ್ಟ್ ಇನ್ಸ್ಪೈರಿಂಗ್ ಪೀಪಲ್ ಆಫ್ ದ ವರ್ಲ್ಡ್. ನೀವು ನಮ್ಮ ಚಾನೆಲ್ಗೆ ಮೊದಲೇ ಸಲ ಭೇಟಿ ಕೊಟ್ಟಿದ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಒಂದು ಸಣ್ಣ ಪಟ್ಟಣದೊಳಗ ಬೆಳೀತಿರೋ ಒಂದು ಹುಡುಗಿ, ಆಕಿಗೆ ಆಕಾಶದ ಬಗ್ಗೆ ಬಹಳ ಕುತೂಹಲ ಇರ್ತದ. ಬರೀ ಆಕಾಶ ನೋಡುವುದಷ್ಟ ಅಲ್ಲ, ಅದರ ಆಚೆ ಹೋಗ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಯೋಚಿಸ್ತಿರ್ತಾಳ. ಉನ್ನತ ವ್ಯಾಸಂಗಕ್ಕಾಗಿ ಮನೆಯಿಂದ ಹೊರಗೆ ಬರೋ ಕಷ್ಟ ಇದ್ದ ಕಾಲದೊಳಗ ಆಕಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂತ ಡಿಫಿಕಲ್ಟ್ ಸಬ್ಜೆಕ್ಟ್ ಅನ್ನ ಆರಿಸ್ಕೊಳ್ತಾಳ. ಅದು ಜನಪ್ರಿಯವಾದ ಆಯ್ಕೆ ಆಗಿನ ಟೈಮ್ನಾಗ ಆಗಿರ್ಲಿಲ್ಲ, ಸುಲಭದ ಹಾದಿ ಅಂತೂ ಮೊದ್ಲೇ ಇರ್ಲಿಲ್ಲ. ಆಮೇಲೆ ಅವಳು ಏನ್ ಮಾಡ್ತಾ ಇದ್ದಾಳ ಅಂತ ಹೇಳಿ ಜನರಿಗೆ ಅಷ್ಟಾಗಿ ಅದ್ರ ಬಗ್ಗೆ ಅರ್ಥ ಆಗ್ತಿರ್ಲಿಲ್ಲ. ತನ್ನ ಉನ್ನತ ವ್ಯಾಸಂಗಕ್ಕಾಗಿ ಬೇರೆ ದೇಶಕ್ಕೆ ಹೋಗ್ತಾಳ. ಅಲ್ಲಿ ತನ್ನನ್ನ ತಾನ ನಿರಂತರವಾಗಿ ಸಾಬೀತು ಪಡಿಸ್ಕೊಳ್ಬೇಕಾದಂತ ಪರಿಸ್ಥಿತಿ ಬರ್ತದ. ಹೊಸ ಜಾಗ, ಹೊಸ ಎಕ್ಸ್ಪೆಕ್ಟೇಷನ್ಸ್, ಯಾವುದೋ ಶಾರ್ಟ್ ಕಟ್ ಇರುವುದಿಲ್ಲ. ಅಧ್ಯಯನ ಮಾಡ್ಲಿಕ್ಕೆ, ಬದಲಾವಣೆಗೆ ಒಗ್ಗಿಕೊಳ್ಳಲಿಕ್ಕೆ, ಅಡಾಪ್ಟ್ ಆಗ್ಲಿಕ್ಕೆ, ಸೋಲಿಕ್ಕೆ ಮತ್ತೆ ಸೋತು ಗೆಲ್ಲಿಕ್ಕೆ ಆಕೆಗೆ ಬಹಳ ವರ್ಷಗಳನ್ನ ಬೇಕಾಗ್ತಾವ. ಕೊನೆಗೊಂದ್ಸಲ ನಾಸಾದ ಗಗನಯಾತ್ರಿ ಕಾರ್ಯಕ್ರಮಕ್ಕೆ ಆಯ್ಕೆ ಆಗ್ಲಿಕ್ಕೆ 10 ವರ್ಷಕ್ಕಿಂತ ಜಾಸ್ತಿ ಆಕೆಗೆ ಬೇಕಾಗ್ತಾವ. ಅಲ್ಲಿ ಸಿಲೆಕ್ಟ್ ಆದ್ಮೇಲೂ ಯಾವುದೂ ಸುಲಭ ಆಗಿರ್ಲಿಲ್ಲ. ಅಲ್ಲಿನ ಟ್ರೈನಿಂಗ್ ಬಹಳ ಕಠಿಣ ಇರ್ತಿತ್ತು, ನಿರೀಕ್ಷೆಗಳು ಜಾಸ್ತಿ ಇದ್ವು, ತಪ್ಪು ಮಾಡ್ಲಿಕ್ಕೆ ಒಂದ್ ಸ್ವಲ್ಪನೂ ಅವಕಾಶ ಇರ್ಲಿಲ್ಲ. ಆದ್ರೆ ಆಕೆ ಅದನ್ನ ಬಿಡದ ಮುಂದುವರಿಸ್ತಾಳ. ಯಾರೋ ನೋಡ್ತಿದ್ದಾರ ಅನ್ನೋ ಕಾರಣಕ್ಕಲ್ಲ, ಅವಳಿಗೆ ತನ್ನ ಕೆಲಸದ ಮೇಲೆ ಪ್ರೀತಿ ಇತ್ತು, ಪ್ಯಾಷನ್ ಇತ್ತು. ಕಡಿಕು ಆಕೆ ಬಾಹ್ಯಾಕಾಶಕ್ಕೆ ಹೋದಾಗ ಅದು ಅವಳಿಗೆ ಸಂಭ್ರಮದ ವಿಷಯ ಆಗಿರ್ಲಿಲ್ಲ, ಅದೊಂದು ದೊಡ್ಡ ಜವಾಬ್ದಾರಿಯಾಗಿತ್ತು. ವರ್ಷಗಳಿಂದ ಯಾವ್ದಕ್ಕಾಕಿ ಸಿದ್ಧತೆ ನಡೆಸಿದ್ಲು ಅದನ್ನ ಮಾಡ್ತಾ ಇದ್ಲು. ನಿಧಾನವಾಗಿ ಜಗತ್ತ ಅವಳನ್ನ ಗುರುತಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೂ ಅವಳು ತನ್ನ ಕೆಲಸದ ಮೇಲೆ ಗಮನ ಹರಿಸಿದಳ ಹೊರತು ಪ್ರಸಿದ್ಧಿ ಕಡೆಗಲ್ಲ. ಅವಳು ಹೆಸರಿನ ಹಿಂದೆ ಓಡ್ಲಿಲ್ಲ, ಆಕಾಶದ ಜೊತೆಗೆ ಉಳಿದ್ಲು. ಕಡಿಕು ಆ ಆಕಾಶದಿಂದ ವಾಪಸ್ ಬರ್ಲಿಲ್ಲ. ಆ ಮಹಾನ್ ಮಹಿಳೆ ಹೆಸರು ಭಾರತದ ಮೂಲದ ನಾಸಾ ಆಸ್ಟ್ರೋನಾಟ್ ಕಲ್ಪನಾ ಚಾವ್ಲಾ. 2ನೇ ಕಥೆ. ನಮ್ಮಲ್ಲಿ ಹೆಚ್ಚಿನವರಿಗೆ ಕಾಡು ಪ್ರಾಣಿಗಳಂದ್ರ ಒಂದು ಅಂಜಿಕೆ, ಆದ್ರ ದೂರದಿಂದ ನೋಡಿ ಆನಂದ ಪಡುವಂತ ಹುಮ್ಮಸ್ಸು. ನಮಗ ಕಾಡು ಪ್ರಾಣಿಗಳಂದ್ರ ಗೌರವ ಅದ, ಆದ್ರ ಅವುಗಳಿಂದ ಸುರಕ್ಷಿತವಾಗಿ ದೂರ ಇರ್ತೀವಿ. ಆದ್ರ ಒಬ್ಬ ವ್ಯಕ್ತಿಗೆ ಆ ದೂರ ಕಾಣಿಸ್ಲೇ ಇಲ್ಲ. ಚಿಕ್ಕ ವಯಸ್ಸಿನಾಗಿನಿಂದನ ಬೇರೆದವರು ಭಯ ಪಡೋ ಪ್ರಾಣಿಗಳ ಜೊತೆ ಈ ಹುಡುಗ ಆರಾಮಾಗಿರ್ತಿದ್ದ. ಅದರರ್ಥ ಅವನಿಗ ಅಪಾಯ ಗೊತ್ತಿಲ್ಲ ಅಂತಲ್ಲ, ಆದ್ರ ಪ್ರಾಣಿಗಳನ್ನ ಹೆಂಗ ಅರ್ಥ ಮಾಡ್ಕೊಳ್ಬೇಕು ಅದು ಅವನಿಗೆ ಚೆನ್ನಾಗಿ ಅರ್ಥ ಆಗಿತ್ತು. ವನ್ಯಜೀವಿಗಳನ್ನ ಗಮನಿಸುವುದು ಮತ್ತು ಅವುಗಳ ಜೊತೆಗಿರುವುದು ಅವನ ದೈನಂದಿನ ಬದುಕಿನ ಭಾಗ ಆಗಿತ್ತು, ಅವನ ಪ್ಯಾಷನ್ ಆಗಿತ್ತು. ಅದು ಬರೇ ಹೊಟ್ಟೆಪಾಡಿಗಾಗಿ ಮಾಡಬೇಕಾಗಿರುವಂತ ಕೆಲಸದ ತೀರ್ಮಾನ ಆಗಿರ್ಲಿಲ್ಲ, ಅದು ಅವನ ಬದುಕಿನ ರೀತಿನ ಆಗಿತ್ತು. ಅವ ಹೆಂಗ್ ಬೆಳೀತಾ ಹೋಗ್ತಾನ ಹಂಗ ಪ್ರಾಣಿಗಳ ಜೊತೆ ಸಂಬಂಧ ಇನ್ನೂ ಗಟ್ಟಿ ಆತು. ವಿಷಕಾರಿ ಹಾವುಗಳು, ಮೊಸಳೆಗಳು, ಉಡಗಳು, ಇನ್ನೂ ಬೇರೆ ಬೇರೆ ಅಪಾಯಕಾರಿ ಪ್ರಾಣಿಗಳು ಅವಂಗ ಸಂಗಾತಿಯಾಗಿದ್ದು. ಈ ಪ್ರೊಸೆಸ್ ಒಳಗ ಬಹಳ ಸಲ ಅವನು ಗಾಯಗೊಳ್ತಾನ. ಎಷ್ಟು ರಿಸ್ಕ್ ತಗೊಳ್ತಿ ಅಂತ ಹೇಳಿ ಸಮಾಜದಿಂದ ಟೀಕೆಗೆ ಒಳಗಾಗ್ತಾನ. ಅವನ ಹಿತೈಷಿಗಳು ನೊಂದುಕೊಂಡು ಆ ಕೆಲಸ ಬಿಟ್ಟು ಹೊರಗಡೆ ಬಾ ಅಂತ ಹೇಳಿ ಫೋರ್ಸ್ ಮಾಡ್ತಾರ. ಆದ್ರೆ ಯಾವುದೂ ಅವನ ಕೆಲಸವನ್ನ ನಿಲ್ಲಿಸ್ಲಿಲ್ಲ. ಪ್ರಪಂಚದ ಗಮನ ಸೆಳೆದನ, ತನ್ನ ಗಮನ ಪ್ರಪಂಚದ ಕಡೆ ಕೊಡದನ ಅವ ವರ್ಷಗಳ ಕಾಲ ಈ ಕೆಲಸವನ್ನ ಮುಂದುವರಿಸ್ತಾನ. ಟೆಲಿವಿಷನ್ ಬಂದಿದ್ದು ಬಹಳ ತಡವಾಗಿ. ಕ್ಯಾಮ್ರಾ ಮೂಲಕ ಜಗತ್ತ ಅವನನ್ನ ನೋಡೋಕ್ಕಿಂತ ಮುಂಚಿನ ತನ್ನ ಜೀವನದ ಬಹುಭಾಗ ಆ ಕ್ಷೇತ್ರ ಒಳಗ ಅವ ಕಳೆದಿರ್ತಾನ. ಜನ ಅವನ ವಿಡಿಯೋಗಳನ್ನ ಮನೋರಂಜನೆ ಅಂತ ನೋಡಿದ್ರು, ಆದ್ರೆ ನಿಜವಾಗ್ಲೂ ಅದು ಒಂದು ಶಿಕ್ಷಣವಾಗಿತ್ತು, ಎಡ್ಯುಟೈನ್ಮೆಂಟ್ ಆಗಿತ್ತು. ಪ್ರಾಣಿಗಳನ್ನ ಕಂಡು ಹೆದರೋ ಬದಲು ಅವುಗಳನ್ನ ಹೆಂಗ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಟ್ಟ. ಅವ ಆಕ್ಟಿಂಗ್ ಮಾಡ್ತಾ ಇರ್ಲಿಲ್ಲ, ಅವ ಹೆಂಗಿದ್ದಾನೋ ಹಂಗ ಇದ್ದ. ಆ ಪ್ರಾಮಾಣಿಕತೆನ ಜನರನ್ನ ಅವನ ಕಡೆ ಬೇಗನೆ ಸೆಳೀತದ. ಕೊನೆಗೆ ಅನ್ಫಾರ್ಚುನೇಟ್ಲಿ ಸಮುದ್ರದಾಗ ಕೆಲಸ ಮಾಡ್ಬೇಕಾದ್ರ ಒಂದು ಸ್ಟಿಂಗ್ ರೇ ಅನ್ನೋ ಮೀನಿನ ಕಡೆ ಕಳಿಸ್ಕೊಂಡು ಅವ ತನ್ನ ಪ್ರಾಣ ಬಿಡ್ಬೇಕಾಗ್ತದ. ಜೀವ ಹೋಗೋ ತನಕನೂ ತನ್ನ ಪ್ಯಾಷನ್ ಬಿಡ್ಲಿಲ್ಲ. ಆ ವ್ಯಕ್ತಿ ಹೆಸರು ಸ್ಟೀವ್ ಇರ್ವಿನ್. ಇವತ್ತು ನೀವು ಯೂಟ್ಯೂಬ್ನಾಗ ಹೋಗಿ ಸ್ಟೀವ್ ಇರ್ವಿನ್ ಅಂತ ಹೇಳಿ ಸರ್ಚ್ ಮಾಡಿದ್ರ ಅವನ ಸಾವಿರಾರು ವಿಡಿಯೋಗಳನ್ನ ನೋಡ್ತೀರಿ, ಅವನ ಪ್ರಭಾವಶಾಲಿ ಜೀವನದ ಬಗ್ಗೆ ತಿಳ್ಕೊಳ್ತೀರಿ.
ಮೂರನೇ ಕಥೆ, ಒಬ್ಬ ಹುಡುಗ ಇರ್ತಾನ, ಅವ ಏನೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವನ ಸುತ್ತಮುತ್ತಲಿನ ಜನ ಹೇಳ್ತಾ ಇರ್ತಾರ. ಅವ ಯಾವಾಗ ಫಿಲ್ಮ್ ಇಂಡಸ್ಟ್ರಿ ಸೇರ್ಕೊಳ್ತಾನ ಅವಾಗ ಅವನಕ್ಕಿಂತ ದೊಡ್ಡ ದೊಡ್ಡ ನಟರು ಆಲ್ರೆಡಿ ಇರ್ತಾರ. ಹಿಂಗಾಗಿ ಇವನಿಗೆ ಯಾವುದೋ ಒಂದು ಸ್ಪೆಷಲ್ ಜಾಗ ಇರ್ಲಿಲ್ಲ. ಮೊದಲ ಅವ ತನ್ನ ರೋಲ್ಗಳಿಗಾಗಿ ಬಹಳ ಕಷ್ಟ ಪಡ್ತಾನ. ಕೆಲವೊಂದು ಪಾತ್ರಗಳು ಸಿಕ್ಕಿದ್ರು ಬಹಳ ಚಿಕ್ಕದಾಗಿರ್ತಾವ. ಆರಂಭದ ದಿನದೊಳಗ ಅವ ಸ್ಟಂಟ್ ಮ್ಯಾನ್ ಅಂತ ಹೇಳಿ ಕೆಲಸ ಮಾಡ್ತಾನ. ಸ್ಟಂಟ್ ಮ್ಯಾನ್ ಕೆಲಸ ಯಾವುದೇ ಪ್ರಸಿದ್ಧಿ ಕೆಲಸ ಇರುವುದಿಲ್ಲ, ಆದ್ರೆ ನಿಜವಾದ ಅಪಾಯ, ಗಾಯಗಳು, ಡೇಂಜರ್ ಇರುವಂತ ಕೆಲಸ ಆಗಿರ್ತಿತ್ತು. ಆ ಕೆಲಸ ಮಾಡ್ಬೇಕಾದ್ರೆ ಬಹಳ ಸಲ ತನ್ನ ಮೂಳೆಗಳನ್ನ ಅವನು ಮುರಿದುಕೊಳ್ತಾನ. ಅವನು ಪಾತ್ರ ಮಾಡೋ ಸಿನಿಮಾಗಳು ಬಾಕ್ಸ್ ಆಫೀಸ್ ಅಲ್ಲಿ ಹಿಟ್ ಆಗ್ತಿರ್ಲಿಲ್ಲ, ಫ್ಲಾಪ್ ಆಗ್ತಾ ಇದ್ವು. ಯಾವುದೂ ಅವನ ಪರವಾಗಿ ನಡೀತಿಲ್ಲ ಅಂತ ಅನಿಸ್ತಿತ್ತು. ಅವನ ಜಗದಾಗ ಬೇರೆದವರು ಯಾರೇ ಇದ್ರು ಸುಮ್ಮನೆ ಒಂದು ಸ್ಟೇಬಲ್ ಜಾಬಿಗೆ ಹೋಗಿ ಸೇರ್ಕೊಳ್ತಿದ್ರು, ತಮ್ಮ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ತಿದ್ರು. ಆದ್ರೆ ಇವ ಹಂಗ್ ಮಾಡ್ಲಿಲ್ಲ. ಅವ ಹೊಸ ಪ್ರಯೋಗಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನ. ಅವನಿಗೆ ಫಿಲ್ಮ್ಗಳ ಬಗ್ಗೆ, ಸ್ಟಂಟ್ ಬಗ್ಗೆ ಎಷ್ಟು ಪ್ಯಾಷನ್ ಇತ್ತು ಅಂತಂದ್ರ ಅದು ಅವನ ಉಸಿರಾಟದ ಒಂದು ಭಾಗ ಆಗಿತ್ತು. ಆವಾಗಿನ ಟೈಮ್ನಾಗ ಆಕ್ಷನ್ ಮತ್ತ ಕಾಮಿಡಿ ಎರಡೂ ಸಪರೇಟ್ ಇದ್ವು. ಇವೇನ್ ಮಾಡ್ತಾನಂದ್ರ ಆಕ್ಷನ್ ಮತ್ತ ಕಾಮಿಡಿಯನ್ನ ಒಟ್ಟಾಗಿ ಸೇರಿಸ್ತಾನ. ಜನರಿಗೆ ಅದರ ಬಗ್ಗೆ ಮೊದಲು ಅರ್ಥ ಆಗುದಿಲ್ಲ, ಆದ್ರೆ ವಿಭಿನ್ನವಾಗಿ, ವಿಚಿತ್ರವಾಗಿ ಕಾಣ್ತಿರ್ತದ. ನಿಧಾನವಾಗಿ ಅದನ್ನ ನೋಡಿ ನೋಡಿ ಜನರಿಗೆ ಇಷ್ಟ ಆಗ್ಲಿಕ್ಕೆ ಪ್ರಾರಂಭಿಸ್ತದ. ಕಾಲಾನಂತರದಲ್ಲಿ ಜನರು ಇವನನ್ನ ಬೇರೆದವ್ರ ಜೊತೆ ಹೋಲಿಸೋದನ್ನ ನಿಲ್ಲಿಸ್ತಾರ. ಇವನಕ್ಕಿಂತ ಒಂದು ದೊಡ್ಡ ಹೆಸರು ಬ್ರೂಸ್ಲಿ ಅಂತಿತ್ತು ಅವತ್ತು. ಬ್ರೂಸ್ಲಿಗೆ ಯಾವುದೇ ರೀತಿ ಸಮ ಆಗುವುದಿಲ್ಲ ಅಂತ ಹೇಳಿ ಜನ ಅಂತಿದ್ರು. ಆದ್ರೆ ಇವನ್ ಕಡೆ ಇರೋ ವಿಶಿಷ್ಟ ಪ್ರತಿಭೆಯನ್ನ ಜನ ಗುರುತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಅವ ಪರಿಪೂರ್ಣ ಇರ್ಲಿಲ್ಲ, ಆದ್ರೆ ವಿಭಿನ್ನ ಆಗಿರ್ತಾನ. ಇವೆಲ್ಲ ಬದಲಾಗ್ಲಿಕ್ಕೆ ಬಹಳ ವರ್ಷಗಳು ಬೇಕಾಗ್ತವ. ಆಮೇಲೆ ಆ ಬದಲಾವಣೆ ಬಂದಾಗ ಅದು ಅಚಾನಕ್ ಆಗಿ ಬಂದಿರ್ಲಿಲ್ಲ. ಅವೆಷ್ಟು ಕಷ್ಟಗಳನ್ನ ಎದುರಿಸಾನ, ಆ ಯಶಸ್ಸು ಅದರ ಮೇಲೆ ನಿರ್ಮಾಣ ಆಗಿರ್ತದ. ಈಗ ಅವರಿಗೆ 70 ವರ್ಷದ ಮೇಲೆ ವಯಸ್ಸು. ಅವರನ್ನು ಒಬ್ರು ಲಿವಿಂಗ್ ಲೆಜೆಂಡ್ ಅಂತ ಹೇಳಿ ಬರೀ ಚೈನಾ, ಹಾಂಗ್ಕಾಂಗ್ ಫಿಲ್ಮ್ ಇಂಡಸ್ಟ್ರಿ ಅಲ್ಲ, ಹಾಲಿವುಡ್ ಮಾತ್ರ ಅಲ್ಲ, ಇಡೀ ಜಗತ್ತಿನಾಗ ಎಷ್ಟು ಫಿಲ್ಮ್ ಇಂಡಸ್ಟ್ರಿ ಅವನೋ ಅವೆಲ್ಲ ಅವರನ್ನ ಒಬ್ಬ ಇನ್ಸ್ಪೈರಿಂಗ್, ಪ್ರಭಾವಶಾಲಿ ಆಕ್ಟರ್ ಅಂತ ಹೇಳಿ ಗುರುತಿಸ್ತಾರ. ಈ ಜರ್ನಿ ಜಾಕಿ ಚಾನ್ ಅವ್ರದ್ದು. ನಿಮ್ಗೆ ಜಾಕಿ ಚಾನ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರ ಯೂಟ್ಯೂಬ್ನಾಗ ಅವರ ಸಾಕಷ್ಟು ಫಿಲ್ಮ್ಗಳು ಲಭ್ಯ ಅವ. ಹಳೆ ಫಿಲ್ಮ್ಗಳು ನೀವು ನಕ್ಕು ಸಾಕಾಗಿ ಹೋಗುವಷ್ಟು. ಆಮೇಲೆ ವಿಚಿತ್ರವಾದ ಸ್ಟಂಟ್ಗಳನ್ನ ನೋಡುವಂತ ಒಂದು ಹುಚ್ಚು ಹುಟ್ಟಿಸೋ ನಟನ ಬಗ್ಗೆ ನೀವು ತಿಳ್ಕೋತೀರಿ. 4ನೇ ಕಥೆ, ಬಡತನ ಅನ್ನೋದು ಜೀವನದಾಗಿರೋ ಒಂದು ಬರೀ ಹಂತ ಆಗಿರ್ಲಿಲ್ಲ, ಅದೊಂದು ಪ್ರತಿದಿನದ ಬದುಕಾಗಿತ್ತು. ಅವರು ಸಣ್ಣವ್ರು ಇರ್ಬೇಕಾದ್ರ ಅವ್ರಿಗೆ ತಮ್ಮದೇ ಆದ ಒಂದು ಮನಿ ಇರ್ಲಿಲ್ಲ. ಜನ ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲೇ ಅವರೂ ವಾಸ ಮಾಡ್ತಾ ಇದ್ರು. ಜೀವನ ಅನ್ಪ್ರೆಡಿಕ್ಟೇಬಲ್ ಆಗಿತ್ತು. ಆಗಿನ ಟೈಮ್ನಾಗ ಬದುಕು ಉಳಿಯೋದನ್ನೋ ಒಂದು ದೊಡ್ಡ ಸವಾಲಾಗಿತ್ತು. ಯಾವುದೇ ಸರಿಯಾದ ದಾರಿ ಇರ್ಲಿಲ್ಲ ಅಥವಾ ಅವಕಾಶ ಇರ್ಲಿಲ್ಲ. ಇಂಥ ಟೈಮ್ನಾಗ ಅವರು ನಟನೆಯನ್ನ ಆರಿಸ್ಕೊಳ್ತಾರ. ಅವಾಗ ಅವ್ರಿಗೆ ಪ್ಯಾಷನ್ ಇತ್ತು, ಅದ್ರೊಳಗೆ ಹೆಸರು ಮಾಡ್ಬೇಕು ಅಂತ ಹೇಳಿ ಆಸೆ ಇರ್ಲಿಲ್ಲ. ಬರೀ ಬದುಕು ಸಾಗಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ತು ಅನ್ನೋ ಕಾರಣಕ್ಕ ಆ ವೃತ್ತಿಯನ್ನ ಅವರು ಕೈ ತಗೋತಾರ. ಬಹಳ ವರ್ಷಗಳ ಕಾಲ ನಾಟಕದೊಳಗ ಕೆಲಸ ಮಾಡ್ತಾರ. ಆದ್ರೆ ಕೆಲಸ ಸರಿಯಾಗಿ ಸಿಗ್ತಾ ಇರ್ಲಿಲ್ಲ. ಆದ್ರೆ ಅವರು ಕೆಲಸ ಮಾಡ್ತಾ ತಮ್ಮ ಸುತ್ತಮುತ್ತಲು ನಡೀತಾ ಇರೋ ಪ್ರತಿಯೊಂದನ್ನು ಅವರು ಗಮನಿಸ್ತಿರ್ತಾರ. ಜನರು, ಅವರ ನಡವಳಿಕೆ, ಭಾವನೆಗಳು, ಪ್ರತಿಕ್ರಿಯೆಗಳು ಇಂಥವನ್ನೆಲ್ಲ ತಮಗ ತಿಳಿದನ ಅವರು ಕಲೀಲಿಕ್ಕೆ ಪ್ರಾರಂಭಿಸಿರ್ತಾರ. ಒಂದು ಸಲ ದೊಡ್ಡ ವೇದಿಕೆ ಒಳಗ ಅವ್ರಿಗೆ ಅವಕಾಶ ಸಿಕ್ಕಾಗ ತಾವು ಕಲ್ತಿದ್ದನ್ನೆಲ್ಲ ಬಳಸ್ಕೊಳ್ತಾರ. ಉದ್ದುದ್ದ ಸಂಭಾಷಣೆಗಳಿಂದಲ್ಲ, ಬರೀ ತಮ್ಮ ಇರುವಿಕೆಯಿಂದ, ಬರೀ ಪ್ರೆಸೆನ್ಸ್ನಿಂದ ಪ್ರಭಾವ ಬೀರ್ಲಿಕ್ಕೆ ಪ್ರಾರಂಭಿಸ್ತಾರ. ಅವರು ಹೆಚ್ಚು ಮಾತಾಡ್ಲಾರ್ದನ ಜನರನ್ನ ನಗಸ್ತಾರ. ಯಾವುದನ್ನ ವಿವರಿಸದನ ಭಾವನೆಗಳನ್ನ ವ್ಯಕ್ತಪಡಿಸ್ತಾರ. ಅವರ ಚಿತ್ರಗಳು ಬರೀ ಹಾಸ್ಯ ಆಗಿರ್ಲಿಲ್ಲ, ಅವು ಸಮಾಜದ ಪ್ರತಿಬಿಂಬ ಆಗಿರ್ತಿದ್ವು. ಎಲ್ಲರೂ ಗಂಭೀರ ವಿಷಯಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೆದರ್ಬೇಕಾದ್ರೆ ಇವರು ಸರಳವಾಗಿ ಅದನ್ನ ಜನರಿಗೆ ತಲುಪಿಸ್ತಾರ. ಅವರು ತಮ್ಮ ಜೀವನದ ಕಷ್ಟಗಳನ್ನ ಮರೆಮಾಚಲಿಲ್ಲ, ಆ ಕಷ್ಟಗಳನ್ನ ಬಳಸ್ಕೊಂಡ್ರು ಮತ್ತ ಅದನ್ನ ಇಡೀ ಪ್ರಪಂಚನ ಮೆಚ್ಚುವಂಗ ಮಾಡಿದ್ರು. ಇವ್ರ ಟೈಮ್ನಾಗ ಫಿಲ್ಮ್ ಇಂಡಸ್ಟ್ರಿ ಬಹಳ ಅಡ್ವಾನ್ಸ್ಡ್ ಆಗಿರ್ಲಿಲ್ಲ, ಕಲರ್ ಇರ್ಲಿಲ್ಲ, ಸೌಂಡ್ ಇರ್ಲಿಲ್ಲ. ಮೌನವಾಗಿ ಅಭಿನಯ ಮಾಡಿ ಚಾರ್ಲಿ ಚಾಪ್ಲಿನ್ ಅವರು ಜಗತ್ತೊಳಗ ಸುಪ್ರಸಿದ್ಧ ಪಯೋನಿಯರ್ ಆಕ್ಟರ್ ಅಂತ ಹೇಳಿ ಅನಿಸ್ಕೊಂಡ್ರು. ಅವರೆಷ್ಟು ನಗಸ್ತಿದ್ರು ಅಷ್ಟ ಅಳುವಂಗುನು ಮಾಡ್ತಿದ್ರು. 80ರ 90ರ ದಶಕಗಳೊಳಗ ಯಾರು ಬೆಳೀತಾ ಇದ್ರು ಅವ್ರಿಗೆ ಚಾರ್ಲಿ ಚಾಪ್ಲಿನರ ವಿಡಿಯೋ ಅಂತಂದ್ರ ಬಹಳ ಇಷ್ಟ. ಇವತ್ತಿಗೂ ನೀವು ಯೂಟ್ಯೂಬಿಗೆ ಹೋಗಿ ಚಾರ್ಲಿ ಚಾಪ್ಲಿನ್ ಅಂತ ಸರ್ಚ್ ಮಾಡಿದ್ರ ಅವರ ವಿಡಿಯೋಗಳನ್ನ ನೋಡಿ ನೀವು ಹೊಟ್ಟೆ ಹುಣ್ಣಾಗಿ ನಗುವಂತದ್ದು 100% ಗ್ಯಾರಂಟಿ. 5ನೇ ಕಥೆ, ಒಬ್ಬ ವ್ಯಕ್ತಿ ತನ್ನ ಜೀವನದ 27 ವರ್ಷಗಳ ಕಾಲ ಜೈಲ್ನ ಕಳೀತಾರ. 27 ವರ್ಷ ಅಂತಂದ್ರ ಒಂದು ಮಗು ಹುಟ್ಟಿದಾಗಿನಿಂದ ಹಿಡ್ಕೊಂಡು ಒಬ್ಬ ಯುವಕನಾಗಿ ಪರಿವರ್ತನೆಗೊಳ್ಳುವಷ್ಟು ಟೈಮು ಇಮ್ಯಾಜಿನ್ ಮಾಡ್ರಿ. ಅವ್ರು ಯಾವುದೋ ಒಂದು ಕ್ರೈಮ್ ಮಾಡಿದ್ದಕ್ಕ ಜೈಲಿಗೆ ಹೋಗಿರ್ಲಿಲ್ಲ, ಆದ್ರೆ ಅವರು ತಮ್ಮ ತತ್ವಗಳಿಗಾಗಿ ಹೋರಾಡಿದ್ದಕ್ಕಾಗಿ ಜೈಲಿಗೆ ಅಟ್ಟಲ್ಪಟ್ಟಿದ್ರು. 27 ವರ್ಷಗಳ ಕಾಲ ಯಾರಿಗೆ ಒಬ್ಬರಿಗೆ ಹಾದಿ ಹಿಡಿಲಿಕ್ಕೆ ಅಥವಾ ಹಾದಿ ತಪ್ಪಲಿಕ್ಕೆ, ಭರವಸೆ ಕಳೆದುಕೊಳ್ಳಲಿಕ್ಕೆ ಅಥವಾ ಗಳಿಸ್ಲಿಕ್ಕೆ
ಅಷ್ಟು ಸಮಯ ಸಾಕು. 27 ವರ್ಷಗಳ ಕಾಲ ಯಾರಾದ್ರೂ ಜೈಲ್ನಾಗಿದ್ದಾರಂದ್ರ ಅವ್ರ ಬಗ್ಗೆ ಇಡೀ ಪ್ರಪಂಚನ ಮರೆತು ಬಿಡ್ತದ. ಆದ್ರೆ ಅವರು ಕಡೆಗೆ ಜೈಲಿನಿಂದ ಹೊರಗೆ ಬಂದಾಗ ಸೋತು ಹೊರಗಡೆ ಬರ್ಲಿಲ್ಲ, ಸ್ಪಷ್ಟವಾದ ಗುರಿ ಇಟ್ಕೊಂಡು ಹೊರಗೆ ಬರ್ತಾರ. ನಾನು ಏನನ್ನಾದ್ರೂ ಸಾಬೀತ್ ಮಾಡ್ಬೇಕು ಅನ್ನೋ ಅವಸರ ಅವರಲ್ಲಿ ಇರ್ಲಿಲ್ಲ. ಅವ್ರು ಮಾಡಿದ ಯಾವುದೇ ಕೆಲಸದ ಮೇಲೂ ಜೀವನದ ಜಿಗುಪ್ಸೆ ಅಥವಾ ಕೋಪ ಇರ್ಲಿಲ್ಲ. ಅವರ ಫೋಕಸ್, ಗುರಿ ಸ್ಥಿರವಾಗಿತ್ತು. ಅವರಿಗೆ ಅಧಿಕಾರ ಬ್ಯಾಡಾಗಿರ್ತದ, ಅದರ ನ್ಯಾಯ ಬೇಕಾಗಿರ್ತದ. ಹಂಗಾಗಿ ತಾವು ಜೈಲ್ನಾಗ ಆರಂಭಿಸಿದ ಕೆಲಸ ಅಷ್ಟ ತಾಳ್ಮೆಯಿಂದ ಮುಂದುವರಿಸ್ತಾರ. ಜಗತ್ತವರನ್ನ ಗುರುತಿಸಿದಾಗ ಅದು ಬರೀ ಅವರು ಮಾಡಿರೋ ಸಾಧನೆಗಾಗಿ ಅಲ್ಲ, ಅವರು ತಮ್ಮ ಪ್ರಿನ್ಸಿಪಲ್ಸ್ ಗಳಿಗೆ ಎಷ್ಟು ಬದ್ಧರಾಗಿದ್ದರು ಅನ್ನೋದಕ್ಕೆ. ಆ ಮನುಷ್ಯನ ಶಕ್ತಿ ಬರೀ ಒಂದು ಕ್ಷಣದೊಳಗಿರ್ಲಿಲ್ಲ, ಅದು 10 ವರ್ಷಗಳ ಕಾಲ ಅವರಲ್ಲಿ ಎಡೆಬಿಡದೆ ಇದ್ದ ಬದ್ಧತೆಯಲ್ಲಿತ್ತು. ಆ ಶಕ್ತಿಗೆ ಒಂದು ಹೆಸರಿತ್ತು. ಅವರ ಹೆಸರು ನೆಲ್ಸನ್ ಮಂಡೇಲಾ. ಅವರು ದಕ್ಷಿಣ ಆಫ್ರಿಕಾದ ಕರಿಯರ ಮೇಲೆ ಆಗೋ ದೌರ್ಜನ್ಯ ದಬ್ಬಾಳಿಕೆ ವಿರುದ್ಧ ಧ್ವನಿ ಎತ್ತಾರ. ಕಡಿಕ ಪ್ರೆಸಿಡೆಂಟ್ ಆಗಿ ಸೇವೆ ಸಲ್ಲಿಸ್ತಾರ. ನೆಲ್ಸನ್ ಮಂಡೇಲಾ ಜಗತ್ತು ಯಾವತ್ತೂ ಮರಿಲಾರದ ಒಬ್ಬ ಪ್ರಭಾವಶಾಲಿ ವ್ಯಕ್ತಿ. ಇವ ಇದು ಜೀವನ ನಾವು ಒಟ್ಟಾಗಿ ನೋಡಿದಾಗ ನಿಮಗನಿಸ್ತದ ಅವೆಲ್ಲ ಒಂದಕ್ಕೊಂದು ಭಿನ್ನ ಆಗ್ಯಾವ. ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ಜನರು, ಸನ್ನಿವೇಶಗಳು, ವಿಭಿನ್ನ ಹಾದಿಗಳು. ಆದ್ರೆ ಇವೆಲ್ಲರ ನಡುವೆ ಒಂದು ಸಾಮ್ಯತೆ ಅದ. ತಮಗ ಮುಖ್ಯ ಅನ್ನಿಸಿದ್ದನ್ನ ಅವರು ಬಿಡದನ ಹಿಡಿತಾರ. ಬರೀ ಕೆಲವು ದಿವಸ ಅಥವಾ ತಿಂಗಳ ಅಥವಾ ಕೆಲವು ವರ್ಷ ಅಲ್ಲ, ಹಲವಾರು ವರ್ಷಗಳ ಕಾಲ. ಜಗತ್ತು ಅವ್ರನ್ನ ಗುರುತಿಸ್ಲಿ ಬಿಡ್ಲಿ, ದುಡ್ಡು ಸಿಗ್ಲಿ ಸಿಗದೇ ಇರ್ಲಿ, ತಮ್ಮ ಪ್ಯಾಷನ್, ತಮ್ಮ ಕೆಲಸ ಇವರು ಬಿಡ್ಲಿಲ್ಲ. ಯಾವ್ದ ಭರವಸೆಗಾಗಿ ಕಾಯ್ಲಿಲ್ಲ, ಅವಕಾಶಕ್ಕಾಗಿ ಕಾಯ್ದ್ರು. ಇದು ನನ್ನ ಕಡೆ ಸಾಧ್ಯ ಆಗ್ತದನೋ ಅಂತ ಹೇಳಿ ಯೋಚಿಸಿರ್ಲಿಲ್ಲ. ಬೇರೆಯವ್ರ ಕಡೆಯಿಂದ ಅವ್ರಿಗೆ ಮೆಚ್ಚುಗೆ ಬೇಕಿರ್ಲಿಲ್ಲ. ಈ ಕೆಲಸ ನಾನೇ ಮಾಡ್ಲಿಕ್ಕೆ ಸಾಧ್ಯ, ನನ್ನ ಬಿಟ್ಟು ಬೇರೆಯವರಿಂದ ಸಾಧ್ಯ ಇಲ್ಲ ಅಂತ ಅನ್ನೋ ಕನ್ವಿಕ್ಷನ್ ಅವರಲ್ಲಿ ಇತ್ತು. ಹಂಗಾಗಿ ಬರೀ ಕೆಲಸವನ್ನ ಅವರು ಮುಂದುವರಿಸ್ತಾರ. ಮುಂದೆ ಹೋಗ್ತಾ ಹೋಗ್ತಾ ಅದ ಒಂದು ದೊಡ್ಡ ಯಶಸ್ಸಾಗ್ತದ. ನಾವು ಯೋಚಿಸಲೇಬೇಕಾದ ಮುಖ್ಯ ವಿಷಯ ಇದು. ಅವರು ಏನನ್ನ ಸಾಧಿಸಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ತಮಗಿಷ್ಟವಾದ ವಿಷಯದ ಮೇಲೆ ಅವ್ರು ಎಷ್ಟು ಕಾಲ ಕೆಲಸ ಮಾಡಿದ್ರು, ಬದ್ಧತೆಯಿಂದ ಉಳಿದ್ರು ಅನ್ನೋದು ಮುಖ್ಯ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.